ಗೌರೀಶ್ ಅವರು ನಮ್ಮ ಮುತ್ತಾನೂರು ಗ್ರಾಮ ಪಂಚಾಯತಿ ಸದಸ್ಯರವರ ಒಂದು ನೇತೃತ್ವದಲ್ಲಿ ಎಲ್ಲರೂ ಕೂಡ ಉಚಿತವಾಗಿ ಬಸ್ಸನ್ನು ವ್ಯವಸ್ಥೆ ಮಾಡಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಒದಗಿಸಿ ಅವರು ದೇವರನ್ನು ದರ್ಶನ ಮಾಡಲಿಕ್ಕೆ ಅನುವು ಮಾಡಿಕೊಡುವಂಥದ್ದು ನಮ್ಮ ಪ್ರತಿ ವರ್ಷವೂ ಕೂಡ ನಮ್ಮ ಗೌರೀಶ್ ಅವರು. ಇವತ್ತು ಎಲ್ಲರೂ ಕೂಡ ಇವತ್ತು ಸುಮಾರು ಒಂದು 6 ಬಸ್ ಜನ, ಒಂದು 300 ಜನ ಒಟ್ಟಾರೆಯಾಗಿ ಇವತ್ತು ದೇವರ ದರ್ಶನಕ್ಕೆ ಹೋಗ್ತಾ ಇದ್ದಾರೆ. ಇವತ್ತು ಒಳ್ಳೆ ಸುಖಕರವಾದಂಥ ಪ್ರಯಾಣ ಆಗಲಿ, ದೇವರು ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಆ ಮಂಜುನಾಥ ಸ್ವಾಮಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಈ ದಿನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ ಪಡೀಲಿಕ್ಕೆ ಎಲ್ಲ ಯಾತ್ರಾ ಪ್ರವಾಸ ಕೈಗೊಂಡಿದ್ದು, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಹೊರಡ್ತಾ ಇದ್ದೀವಿ. ಇವತ್ತು ವಿಶೇಷವಾಗಿ ನಮ್ಮ ಮಾರ್ಗದರ್ಶಕರಾದಂಥ ನಮ್ಮ ಗುರುಗಳು ಸಮಾನಾದ ತಾಲೂಕಿನ ಹೆಮ್ಮೆಯ ಶಾಸಕರು ಶಿವಣ್ಣವರು ಮದ್ದೂರಮ್ಮ ದೇವಸ್ಥಾನಕ್ಕೆ ಬಂದು ಪೂಜೆಯನ್ನು ಮಾಡಿ ಚಾಲನೆಯನ್ನು ಕೊಟ್ಟಿದ್ದಾರೆ. ನಿಜವಾಗ್ಲೂ ನಮಗೆ ಭಾಳ ಸಂತೋಷ ಆಗುತ್ತೆ. ನಮಗೆ ಅವರ ಒಂದು ಮಾರ್ಗದರ್ಶನ, ಶಾಸಕರ ಒಂದು ಮಾರ್ಗದರ್ಶನದಲ್ಲಿ ಇಂತಹ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ನಮ್ಗೆ ಭಾಳ ಹೆಮ್ಮೆ ಅನಿಸುತ್ತೆ. ಇವತ್ತು ಮನುಷ್ಯ ಹುಟ್ಟುತ್ತಾನೆ ಸಾಯ್ತಾನೆ, ಆ ಹುಟ್ಟು ಸಾವಿನ ಮಧ್ಯೆ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು. ಎಲ್ಲ ನನ್ನ ತಾಯಂದಿರು ಮತ್ತು ನನ್ನ ಗೌರವಾನ್ವಿತ ಹಿರಿಯರಿಗೆ, ವಿಶೇಷವಾಗಿ ನಮ್ಮ ಎಲ್ಲ ಸ್ನೇಹಿತರಿಗೆ ಒಂದು ಪ್ರವಾಸವನ್ನು ಪ್ರತಿ ವರ್ಷ ಮಾಡ್ತಾಯಿದ್ದೀವಿ. ಇದು ಬರೀ ನನ್ನ ಒಬ್ಬನಿಂದ ಅಂತಲ್ಲ, ಎಲ್ಲ ನನ್ನ ಸ್ನೇಹ ಬಳಗ, ನಮ್ಮ ರಾಮಸ್ವಾಮಿ ಮತ್ತು ನಮ್ಮ ಜಯರಾಮು ಮತ್ತು ನಮ್ಮ ಶ್ರೀನಿವಾಸ ರೆಡ್ಡಿ ಮತ್ತು ನಮ್ಮ ಯಜಮಾನರಾದಂಥ ಸೊಂಬಪ್ಪನವರು ಮತ್ತು ನಮ್ಮ ಚಿಂತಲಮಡವಾಳ ನಮ್ಮ ಚಿಕ್ಕಪ್ಪನವರು, ಪಾಪಣ್ಣವರು, ಮತ್ತು ಇದೆಲ್ಲ ನಿಜವಾಗ್ಲೂ ನನ್ನ ತಮ್ಮ ಹರೀಶು, ಎಲ್ಲರೂ ಎಲ್ಲ ಸ್ನೇಹ ಬಳಗದವರು ಮತ್ತು ನಮ್ಮ ಎಲ್ಲ ಅಣ್ಣ ತಮ್ಮಂದರು, ನಮ್ಮ ಸುರೇಶ್ ಅವರು, ಎಲ್ಲ ನನ್ನ ಚಿಕ್ಕಪ್ಪಂದರು, ನನ್ನ ತಮ್ಮಂದರು, ಎಲ್ಲರ ಒಂದು ಸಹಕಾರದಿಂದ, ಅವರ ಒಂದು ಎಲ್ಲರೂ ಒಂದು ಪ್ರೇರಣೆಯಿಂದ ಈ ಒಂದು ಕೆಲಸ ಮಾಡೋದಕ್ಕೆ ನನಗೊಂದು ಶಕ್ತಿ. ಈ ಶಕ್ತಿ ಎಲ್ಲಿಂದಪ್ಪ ಅಂತಂದರೆ ನನ್ನ ಧರ್ಮಪತ್ನಿ, ನಮ್ಮ ಪತ್ನಿ ಚಾಮುಂಡೇಶ್ವರಿ ಮತ್ತು ನನ್ನ ತಂದೆ ತಾಯಿ ಅವರ ಒಂದು ಆಶೀರ್ವಾದ, ಅವರ ಒಂದು ಪ್ರೇರಣೆಯಿಂದ ಈ ಕೆಲಸ ನಾನು ಮಾಡ್ತಾಯಿದ್ದೀನಿ. ನನಗೆ ನಿಜವಾಗ್ಲೂ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕಂತ ನನಗೆ ಭಾಳ ಆಸೆ. ಆ ಆಸೆ ನನಗೆ ದೇವರು ಕೊಟ್ಟಿರೋದು. ಆ ದೇವರು ಒಂದು ಕೊಟ್ಟಿರ್ತಕ್ಕಂಥ ಯಾವುದೋ ಒಂದು ಅಳಿಲು ಸೇವೆ ನಾವು ಮಾಡ್ತಾಯಿದ್ದೀವಿ. ಇದು ನಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ನೀವು ಸಹ ಮಾಧ್ಯಮರು ಇಷ್ಟೊತ್ತು ಇದ್ದು ನಿಜವಾಗ್ಲೂ ನಿಮಗೆ ನಾನು ಎಷ್ಟು ಕೃತಜ್ಞತೆ ಹೇಳಿದ್ರೂ ಸಾಲಲ್ಲ. ಭಾಳ ನಮಗೆ ಸಂತೋಷ ಆಗಿದೆ. ಇಂತಹ ಒಂದು ಕೆಲಸಕ್ಕೆ ಎಲ್ಲರೂ ಪ್ರೋತ್ಸಾಹ ಮತ್ತು ಎಲ್ಲರೂ ಬೆಂಬಲ ಇದೇ ಥರ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಕಾರ್ತಿಕ ಮಾಸ ಅಂದರೆ ವಿಶೇಷವಾದ ಮಾಸ. ವರ್ಷದಲ್ಲಿ ಈ ಒಂದು ಮಾಸದಲ್ಲಿ ಇರ್ತಕ್ಕಂಥ ಒಂದು ಶಿವನ ಆರಾಧನೆ ಏನಿದೆ, ನಮಗೆ ಭಾಳ ಅತ್ಯಂತ ಇಷ್ಟವಾದ ಶಿವ. ಆ ಶಿವನ ಆರಾಧನೆ ಮಾಡೋದಕ್ಕೆ ನಮ್ಮ ಕಾರ್ತಿಕ ಮಾಸದಲ್ಲಿ ಇದೊಂದು ನಮಗೆ ಒಂದು ಸಣ್ಣ ಕೆಲಸ ಮಾಡೋದಕ್ಕೆ ನನಗೆ ಆಸೆ. ಎಲ್ಲ ಇವತ್ತು ಗುಡ್ಡೇಟಿಯವರು, ಬಳಗಾರನಹಳ್ಳಿಯವರು, ಸೊಪ್ಪಳ್ಳಿಯವರು ಮತ್ತು ಮುತ್ತಾನೂರವರು ಮತ್ತು ನಮ್ಮ ಸಿಂಗೇನಗರ ಗ್ರಾಮದವರು, ಇನ್ನೂ ಅನೇಕ ಸುತ್ತಮುತ್ತಲಿನ ಗ್ರಾಮವರು ಎಲ್ಲರೂ ಬಂದಿದ್ದಾರೆ. ಅವ್ರನ್ನೆಲ್ಲರೂ ಕರ್ಕೊಂಡೋಗಿ ಅವ್ರಿಗೆ ಏನು ಊಟದ ವ್ಯವಸ್ಥೆ ಮತ್ತು ಅವ್ರಿಗೆ ಏನು ಅವರು ಒಂದು ಸೇವೆ ಮಾಡೋದಕ್ಕೆ ನನಗೊಂದು ದೇವರು ಒಂದು ಆಶೀರ್ವಾದ. ದೊಡ್ಡವರು ಸೇವೆ ಮಾಡೋದೇ ಒಂದು ಪೂರ್ವ ಪುಣ್ಯ ಅಂತ ಭಾವಿಸ್ತೀನಿ. ಹಾಗಾಗಿ ಬಂದಂಥ ಎಲ್ರಿಗೂ ಒಳ್ಳೆ ಅವ್ರಿಗೆ ಊಟದ ವ್ಯವಸ್ಥೆ ಮತ್ತು ಬಸ್ಸಲ್ಲಿ ಯಾವುದು ತೊಂದರೆ ಇಲ್ದಿರ ಆ ತಾಯಿ ಮದ್ದೂರಮ್ಮ ಶಕ್ತಿ ದೇವತೆ, ಆ ತಾಯಿ ಆಶೀರ್ವಾದ ಪಡೆದು ನಾವು ಈಗ ಹೊರಡ್ತಾ ಇದ್ದೀವಿ. ಮತ್ತೊಮ್ಮೆ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಯಾವುದೇ ತೊಂದರೆ ಇಲ್ದಿರ ನಿಮ್ಮ ಪ್ರಯಾಣ ಸುಖಕರವಾಗಿರಲಿ. ನಿಮ್ಮ ಜೊತೆ ನಾವು ಬರ್ತಾಯಿದ್ದೀವಿ, ಯಾವುದೇ ತೊಂದರೆ ಇಲ್ದಿರ ಹೋಗಿ ಬರೋಣ ಅಂತ ಈ ಸಂದರ್ಭದಲ್ಲಿ ಆ ತಾಯಿ ಮದ್ದೂರಮ್ಮ ದೇವಿಯ ಸನ್ನಿಧಿ ಮುಂದೆ ನಾನು ಮನಪೂರ್ವಕವಾಗಿ ದೇವರ ಆಶೀರ್ವಾದ ಸದಾ ಎಲ್ರಿಗೂ ಇರಲಿ. ಪ್ರತಿಯೊಬ್ಬರಿಗೂ ಒಳ್ಳೆಯ ಆರೋಗ್ಯ, ಆಯಸ್ಸು, ಯಶಸ್ಸು, ಕೀರ್ತಿ, ಶಕ್ತಿಯನ್ನು ನೀಡಲಿ. ಆ ಮಂಜುನಾಥ ಸ್ವಾಮಿಯ ಒಂದು ಕೃಪೆಗೆ ಪಾತ್ರರಾಗೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದಕ್ಕೆ ಹೋಗೋದಕ್ಕೆ ಧರ್ಮಸ್ಥಳಕ್ಕೆ ಹೋಗೋದಕ್ಕೆ ನಮ್ಮ ಹಿರಿಯ ಮುಖಂಡರಾದಂಥ ಗೌರೀಶ್ ಅವರು, ರಾಮಸ್ವಾಮಿ ಅವರು, ಸುರೇಶ್ ಅವರು, ಇನ್ನೂ ಅನೇಕ ಮುಖಂಡರು ಇವತ್ತು ಶಾಸಕರನ್ನು ಕರೆಸಿ ಎಲ್ಲರ ಮುಖೇನ ಒಂದು ಸಂತೋಷವಾಗಿ ಹೋಗಿ ಬರೋದಕ್ಕೆ ಆಶೀರ್ವಾದ ಮಾಡಿದ್ದಾರೆ. ಮತ್ತು
ಈಗಾಗಲೇ ಈ ಒಂದು ಕಾರ್ಯಕ್ರಮಕ್ಕೆ ಹೋಗೋದಕ್ಕೆ ಎಲ್ಲರೂ ಗ್ರಾಮಗಳಿಂದ ಸಂತೋಷದಿಂದ ಎಲ್ಲರೂ ಊರಿನ ಸುಮಾರು ಗುಡ್ಡೇಟಿಯಿಂದ ಇರ್ಬೋದು, ಇದರಿಂದ ಬಳಗಾರನಹಳ್ಳಿಯಿಂದ ಇರ್ಬೋದು, ಸಿಂಗನಗರದ ಇರ್ಬೋದು, ಮುತ್ತಾನೂರಿಂದ ಆಗಿರ್ಬೋದು, ಅನೇಕ ಗ್ರಾಮಗಳಲ್ಲಿ ಸೊಪ್ಪಳ್ಳಿಯಿಂದ ಇರ್ಬೋದು, ಅನೇಕ ಗ್ರಾಮಗಳಲ್ಲಿ ಬಂದಿದ್ದಾರೆ. ಎಷ್ಟು ಅವ್ರಿಗೆ ಖುಷಿ ಆಗ್ತದೆ ಅಂತಂದರೆ, ನಾವು ಹೋಗಿದ್ದ ಲಕ್ಷದೀಪಕ್ಕೆ ಹೋಗಿ ಅವ್ರಿಗೆ ಬಸ್ಸಲ್ಲಿ ಪಾಪ ಸಪ್ರೇಟ್ ಹೋಗಿ ಬರೋಕ್ಕಾಗಲ್ಲ, ಅವ್ರು ತೊಂದರೆ ಅಂಥದ್ರಲ್ಲಿ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಅವಕಾಶದಲ್ಲಿ ಹೋಗೋದಕ್ಕೆ ಎಲ್ಲ ಸಂತೋಷ ಬಂದು ಹೆಣ್ಮಕ್ಳು ಬಂದು ಮುದ್ದುರಮ್ಮನ ಪೂಜೆ ಮಾಡಿಬಿಟ್ಟು ಹೋಗ್ತಾ ಇದ್ದಾರೆ. ಅದರಿಂದ ಬಂದಿರೋಂಥ ಜನಕ್ಕೂ ಈ ತಾಲೂಕಿನ ಜನತೆಗೂ ಪತ್ರಿಕಾ ಮಾಧ್ಯಮದವ್ರಿಗೂ ಎಲ್ರಿಗೂ ಆ ಮಾತಾಯಿ ಒಳ್ಳೆಯದಾಗಲಿ ಅಂಥೇಳಿ ನಾನು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಈ ವರ್ಷ ಕೂಡ ಸುಮಾರು ಜನ ಜಾಸ್ತಿ ಆಗಿದ್ದಾರೆ. ಮತ್ತು ಬೇರೆ ಬೇರೆ ಊರುಗಳು ನಮ್ಮ ತಾಲೂಕಿನಾದ್ಯಂತ ಸುಮಾರು ಊರುಗಳಿಂದ ಜನ ಸೇರ್ತಾ ಇದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ. ಗೌರೀಶ್ ಕುಟುಂಬಕ್ಕೆ ಸ್ಪೆಷಲ್ಲಾಗಿ ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಸಿಗಲಿ ಮತ್ತು ಜನರ ಸೇವೆ ಮಾಡುವಂಥ ಭಾಗ್ಯ ಅವರಿಗೆ ಇನ್ನೂ ಹೆಚ್ಚಾಗಲಿ ಅಂತ ನಾನು ಹಾರೈಸ್ತೀನಿ. ನಮಸ್ಕಾರ. ಏನು ನಮ್ಮ ಗೌರೀಶ್ ಅವರು ಪ್ರತಿ ವರ್ಷದಿಂದ ಈ ವರ್ಷವೂ 5-6 ಬಸ್ಸುಗಳು ಮಾಡಿದ್ದಾರೆ. ಗುಡ್ಡೆಟ್ಟಿ, ಬಳಗಾರನಹಳ್ಳಿ, ಸಿಂಗನಗರ, ಸೊಪ್ಪಳ್ಳಿ ಈ ಥರ ಎಲ್ಲ ಬಸ್ಸುಗಳು ಕೊಟ್ಟಿದ್ದಾರೆ. ಅವರು ವರ್ಷವೂ ಸಹ ಯಾತ್ರೆಗೆ ಧರ್ಮಸ್ಥಳ ಲಕ್ಷದೀಪೋತ್ಸವ ಕರ್ಕೊಂಡು ಹೋಗ್ತಾಯಿದ್ದಾರೆ. ಸುಮಾರು ಜನ, ಎಷ್ಟೋ ಜನ ಕರ್ಕೊಂಡೋಗಿ ಅವ್ರಿಗೆ ಊಟ ವ್ಯವಸ್ಥೆ ಎಲ್ಲ ಮಾಡಿ ಕರ್ಕೊಂಡು ಬರ್ತಾಯಿದ್ದಾರೆ. ಭಗವಂತ ಅವರಿಗೆ ಅವ್ರು ನಂಬಿದ ದೇವರು ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ. ಅವ್ರು ಏನು ನಂಬಿದ್ದಾರೆ ಮಂದಿ ಅವ್ರಿಗಿನ್ನ ಆರೋಗ್ಯ ಐಶ್ವರ್ಯ ಕೊಟ್ಟು ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಶಿವಪ್ಪ ದೀಪೋತ್ಸವದ ಶುಭಾಶಯಗಳು. ಪ್ರತಿ ವರ್ಷದಿಂದ ಈ ವರ್ಷವೂ ಕೂಡ ಗೌರೀಶ್ ಅಣ್ಣವರು ಧರ್ಮಸ್ಥಳಕ್ಕೆ ಗ್ರಾಮಸ್ಥರನ್ನ ಕರ್ಕೊಂಡು ಧರ್ಮಸ್ಥಳಕ್ಕೆ ಹೋಗೋದು ಪ್ರತಿ ವರ್ಷದ ವಾಡಿಕೆ. ಈ ವರ್ಷ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ಪ್ರತಿ ವರ್ಷ ಹೀಗೆ ಕರ್ಕೊಂಡೋಗಿ ಇನ್ನೂ ಜನಗಳ ಸೇವೆ ಮಾಡೋದಕ್ಕೆ ದೇವರು ಆರೋಗ್ಯ ಐಶ್ವರ್ಯನ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ತೀನಿ.